ಯಾಕೆ ಗಣೇಶ ನೀನು ಸರ್ವಶಕ್ತ ತಾನೆ? ಯಾಕೆ ಈ ರೀತಿ ಜನಗಳ ಕೈಲಿ ಒಳ್ಳೇದು ಕೆಟ್ಟದ್ದು ಮಾಡಿಸಿ ಪಾಪಿ ಪುಣ್ಯವಂತ ಅಂತ ಹಿಂಗ್ ಮಾಡ್ತೀಯಾ? ಯಾಕೆ ಈ ರೀತಿ ತೊಂದರೆಗಳು ಕೊಡ್ತೀಯಾ? ಕೆಟ್ಟೋಲ್ಲ ಸಾಯಿಸ್ಬಿಡು, ಒಳ್ಳೆಲ್ಲ ಚೆನ್ನಾಗಿಡು. ತಗೋ ತಗೋ, ತಾಕತ್ತಿದ್ರೆ ಹೋಗಿ ಸಾಯಿಸ್ಬಿಡು, ಹೋಗು ತಗೋ. ಆಗಲ್ಲ ಆಗಲ್ಲ, ನಿನ್ ಕೈಲಿ ಆಗಲ್ಲ. ಯಾಕೆ ಅಂತ ನನಗೆ ಗೊತ್ತು. ಜನಗಳಿಗೆ ಕಷ್ಟ ಕೊಟ್ರೆ ತಾನೆ ಇಲ್ಲಿ ಹತ್ರ ಬರ್ತಾರೆ, ಪೂಜೆ ಮಾಡ್ತಾರೆ, ಆರತಿ ಬೆಳಗ್ತಾರೆ, ನಿನ್ಗೆ ಹಣ್ಣು ಕಾಯಿ ಇಡ್ತಾರೆ. ನಿನಗೆ ಲೈಮ್ ಲೈಟ್ ಬೇಕು, ಲೈಮ್ ಲೈಟ್, ಸ್ಟಾರ್ಡಮ್ ಸ್ಟಾರ್ಡಮ್. ನಿನಗೂ ನಮ್ಮ ಪುಡಾರಿಗಳಿಗೂ ವ್ಯತ್ಯಾಸನೇ ಇಲ್ಲ. ನಿನಗಿಂತ ನಮ್ಮ ಎಷ್ಟೋ ಜನ ಸೈಂಟಿಸ್ಟ್ಗಳು ವಾಸಿ. ವಿಶ್ವೇಶ್ವರಯ್ಯ ಬ್ರಿಡ್ಜ್ ಕಡ್ದ, ಗ್ರಾಮ್ ಬೆಲ್ ಟೆಲಿಫೋನ್ ಕಂಡಿಡ್ದ, ನೀನೇನ್ ಕಂಡಿಡ್ದೆ? ಥಾಮಸ್ ಆಲ್ವಾ ಎಡಿಸನ್ ಕರೆಂಟ್ ಕಂಡಿಡ್ದ ಕಷ್ಟಪಟ್ಟು. ನೀನು ಬುಡ್ಡಿ ಬುಡ್ಡಿ ದೀಪದಲ್ಲಿದ್ಯಾ? ಯಾಕೆ ಕರೆನ್ಸಿ ಹಾಕವು ನಾನು ಪುಕ್ಸಟ ಟಿವಿ ನೋಡಿ ಇವನು ನಿನಗೆ ಎಡಿಸನ್ ಮೇಲೆ ಹೊಟ್ಟೆ ಹೋರಿ ನಿನಗೆ. ಗಜಮುಖ ಗಜಮುಖ ವೀರಪ್ಪನ 1000 ಆನೆಗಳು ಸಾಯಿಸ್ದ. ಏನ್ ಮಾಡಿದೆ ನೀನು? ನಿನ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲಯ್ಯ. ನಾವ್ ಹಂಗೆ ಸರ್, ಡಿಫರೆಂಟ್. ಎಲ್ರು ಇದ್ದಂಗಿದ್ರೆ ಏನ್ ಪ್ರಯೋಜನ ಸರ್? ಎಲ್ರು ನಮ್ಮನ್ನ ಬೈಕೊಂಡು ಓಡ್ತಿರ್ಬೇಕು ಸರ್. ಏ ದನ್ಪಿಂಡ, ಕಾಲದಲ್ಲಿ ಬೈಸ್ಕೊಳ್ಳೋರ್ಗೆ ಬೆಲೆ ಜಾಸ್ತಿ. ವಾಟ್ ಯು ಸೇ? ಸರಿನಪ್ಪ, ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ನಾಳೆ ಮಂತ್ರಿನೂ ಆಗ್ತಾನೆ. ಬರೀ ಡೌಗಳು, ಏ ದನ್ಪಿಂಡ ಬಾರ ಇಲ್ಲಿ. ವರ್ಷಕ್ಕೆ 2 ದಿನ ಬರ್ತೀಯಾ, ಆರ್ಕೆಸ್ಟ್ರಾ ಹಾಕೊಂಡು ಎಲ್ಲ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ಬಿಟ್ಟು ಹೋಗ್ತೀಯಾ. ನಾನೇ ವಾಸಿ, 4 ಜನ ದನ ಕಾಯನೆ ಬಾರ ಇಲ್ಲಿ. ಎಷ್ಟು ಸತಿ ಕರೆಯೋದು? ಚಿಕ್ಕಮ್ಮ, ನಿಮ್ಮ ಗಂಡನ್ ಓವರ್ ಆಯಿತು. ಅಷ್ಟು ಚೆನ್ನಾಗಿ ವಿಕ್ರಮ ಅಂತ ಹೆಸರಿಟ್ಟಿದ್ದಾರೆ, ಅದನ್ನ ಕರೆಯೋದು ಬಿಟ್ಟು ಈ ಮುಟಾಳ ಕರ್ಮ. ಏನೋ ಏನು ಚಿಕ್ಕಪ್ಪ? ಕಡಲ್ಲಿ ಸುತ್ತಿಗೆ ಮರ್ತು ಬಿಟ್ಟು ಬನ್ನಿ, ತಮ್ಮ ಹೋಗು. ಹಾಂ ಸರಿ ಚಿಕ್ಕಪ್ಪ. ಡಬ್ಬ ನನ್ನ ಮಕ್ಕಳು ಒಬ್ಬ ನನ್ನ ಮಗನೂ ರೆಸ್ಪೆಕ್ಟ್ ಕೊಡಲ್ಲ ಅಂತಾನೆ. ಫಸ್ಟ್ ನಮ್ಮ ಅಪ್ಪಂಗೆ ಹೊಡಿಬೇಕು. ಒಂದು ಸಬ್ಜೆಕ್ಟ್ ಫೇಲ್ ಆದರೂ ಮದುವೆ ಮಾಡ್ತೀನಿ ಅಂದ. ಕೈ ಎತ್ಬಿಟ್ಟ, ಈ ಚಿಕ್ಕಪ್ಪನ ಮನೆಗೆ ತಂದು ಬಿಸಾಕ್ಬಿಟ್ಟ. ಈ ಚಿಕ್ಕಪ್ಪನೋ ಮಾತೆತ್ತಿದ್ರೆ ನೆಲ ಒರೆಸು, ಕಸ ಗುಡಿಸು, ಪಾತ್ರೆ ತೊಳಿ ಅಂತಾನೆ. ಹೋಟೆಲಲ್ಲಿ ಪಾತ್ರೆ ತೊಳೆಯೋ ಕೆಲಸ ಕೊಡಿಸ್ತೀನಿ, 2 ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡ್ಕೊ, ಅದಾದಮೇಲೆ ಊರಲ್ಲಾಗೋ ಪ್ರೋಗ್ರಾಮ್ ಸಿಗಲ್ಲ, ನೀನೇ ಮುಸ್ರೆ ತಿಕ್ಕುವಂತೆ, ನಿನ್ನ ಮುಸ್ರೆ ವಿಕ್ರಮ ಅಂತಲೇ ಫೇಮಸ್ ಮಾಡ್ತೀನಿ ಅಂತಾನೆ. ಏನೋ ಗೌರ್ಮೆಂಟ್ ಟೆಂಡರ್ ಕೊಡ್ಸೋ ಥರ. ನಾನೇನು ಬೇಕು ಅಂತ ಏನು ಫೇಲ್ ಆಗಿಲ್ಲ, ನಾನೆಲ್ಲ ಅಂಬಾನಿ ಲೆವೆಲ್ಗೆ ಬೆಳೆದ್ಬಿಡ್ತೀನೋ ಅನ್ನೋ ಹೊಟ್ಟೆ ಊರಿಗೆ ಕಾಲೇಜ್ನವ್ರು ಫೇಲ್ ಮಾಡಿದಾರೆ ಅಷ್ಟೇ. ಟೈಮ್ ಬಂದಾಗ ಕಾಲೇಜ್ನೇ ಪರ್ಚೇಸ್ ಮಾಡಿದ್ರಾಯ್ತು. ಈಗ ಫಸ್ಟ್ ಸುತ್ತಿಗೆ ಹುಡ್ಕೋಣ. ಈ ಕಾಡಲ್ಲಿ ಎಲ್ಲಿ ಅಂತ ಹುಡ್ಕೋದಪ್ಪ? ಯಾವ ಲೊಕೇಶನಲ್ಲಿ ಅಂತ ಕೇಳೋದು ಮರ್ತೆ. ಎಲ್ಲಿ ಹುಡ್ಕೋದು? ಯಾರು? ಯಾರದು? ಅಮ್ಮ! ನಾನು ಮಚ್ಚ. ನನ್ನ ಮಗನೇ, ಎಷ್ಟು ಭಯ ಆಯ್ತು ಗೊತ್ತಾ? ಸಾರಿ 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 ಸಾರಿ, ಒಂದೇ ತರ ಮೀಟ್ ಮಾಡಿ ಬೋರ್ ಆಗೋಗಿತ್ತು, ಡಿಫ್ರೆಂಟ್ ಆಗಿರ್ಲಿ ಅಂತ. ಸಾರಿ ಬ್ರೋ. ಓವರ್ ಆಕ್ಟಿಂಗ್ ಮಾಡಬೇಡ. ಇಟ್ಸ್ ಓಕೆ ಬಿಡು. ಅಬ್ಬಾ ವಿಕ್ರಮ, ಇವತ್ತು ಒಂದು ಕತೆ ಹೇಳೋಣ ಅಂತ ಬಂದೆ. ಕತೆನಾ? ಈಗ್ಲಾ? ಈಗ್ಲೇ. ಒಂದು ಕೆಲಸ ಮಾಡು, ಅರ್ಧ ಗಂಟೆ ಟೈಮ್ ಕೊಡು. ನನ್ನ ಮಗ ಅವಾಗಿಂದ ಸುತ್ತಿಗೆ ಅಂತ ಬಡ್ಕತ್ತಿದ್ದಾನೆ. ಹಿಂಗೋಗಿ ಹಿಂಗೆ ಬರ್ತೀನಿ, ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊ ಬರ್ತೀನಿ, ಹೀಗೆ ಸಿಟಿಗೆ ಹೋಗ್ಬೇಕು. ಸರಿ, ಬೇಗ ಬಾ. ಠಡಾನ್, ಎಲ್ಲೋದೇವನು? ಹಾಂ, ಬಂದ್ಯಾ ಮಚ್ಚ? ಏನು ಕತೆ ಹೇಳ್ತೀಯ? ಪತ್ತೆದಾರಿ ಕತೆ ಗೆಳೆಯ. ಓಹೋ, ಏನು ಹುಡುಕ್ತಿದ್ಯಾ? ಕಣ್ಣು ಹುಡುಕ್ತಿದ್ದೀನಿ. ಹುಷಾರು, ಹುಡ್ಕೋ ಫೋರ್ಸಲ್ಲಿ ಕಿತ್ಕೊಂಬಂದ್ಬಿಟ್ಟಾತು ಪ್ಯಾಂಟ್. ಏನು ಕಿಂಡಲ್ಲ? ಕತ್ತೆ ಬಾಡುವ ರಾಸ್ಕಲ್. ಏನು ಮಾಡ್ತಿದ್ದ ನೀವನು?
The name's Bond. James Bond. ಈ ಲೆವೆಲ್ಗೆ ಇರುತ್ತೆ ನಿನ್ ಕತೆ. ಅಷ್ಟೆಲ್ಲ ಸೀನ್ ಇಲ್ಲ. ಹಾಗಾದ್ರೆ ಜುಜುಬಿ ಅಂತ ಹೇಳು. ನಾನು ಹೇಳಿದ್ ನಿನ್ಗಷ್ಟೆಲ್ಲ ಸೀನ್ ಇಲ್ಲ ಅಂತ. ಏಯ್ ಪ್ಲೀಸ್ ಸೀರಿಯಸ್ ಆ ಕತೆ ಕೇಳಲು. ಇಷ್ಟೆಲ್ಲ ಸೀರಿಯಸ್ ಅಲ್ಲ ಕಣ, ಸ್ವಲ್ಪ ನಗ್ನಗ್ತಾ ಕೇಳಲು. ಅಷ್ಟೆಲ್ಲ ಬೇಡ. ಈಗ ನೀನ್ ಕತೆ ಹೇಳ್ತೀಯಲ್ಲ, ನಾನು ಮನೆಗೆ ಹೋಗ್ಲಾ? ಸುಮ್ಮನೆ ಏನೇನೋ ಮಾತಾಡ್ತಾನೆ. ಸರಿ ಬಿಡು, ಹೇಳ್ತೀನಿ ಕೇಳು. ಒಂದು ಹುಡುಗಿ ತನ್ನ ಹುಡುಗಂಗೆ ಮೆಸೇಜ್ ಮಾಡ್ತಾ ಇರ್ತಾಳೆ. ಅಯ್ಯೋ ನಿನ್ ಮತ್ತೇನಾಯ್ತೋ? ಯಾಕೋ ಸರಿ ಆಗ್ತಿಲ್ಲ ಮಗ, ಬೇರೆ ತರ ಹೇಳ್ತೀನಿ ಕೇಳು. ಥೂ, ಯಾವನ್ ಗುರು ನೀನು? ಇಲ್ಲ ಗುರು, ಈ ಕರೆಕ್ಟಾಗಿ ಹೇಳ್ತೀನಿ ಕೇಳು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪರಮಾತ್ಮ ಇರ್ತಾನೆ, ಆದರೆ ಮನುಷ್ಯ ಹೆಚ್ಚು ಹುಡುಕೋದು ತನ್ನಲ್ಲಿರೋ ರಾಕ್ಷಸನನ್ನ. ಹುಟ್ಟುತ್ತಾನೆ ನಮ್ಮಪ್ಪ ನನಗೆ ರಾವಣ ಹೆಸರಿಟ್ಟಿದ್ದಾರೆ, ದಶಗ್ರೀವ ಅಂತ. ಅದು ಅಲ್ಲದೆ ಕ್ಷಮಿಸು ಅಂದ ತಕ್ಷಣ ಕ್ಷಮಿಸೋದಿಕ್ಕೆ ತ್ರೇತಾಯುಗದ ರಾಮನೂ ಅಲ್ಲ, ದ್ವಾಪರ ಯುಗದ ಕೃಷ್ಣನೂ ಅಲ್ಲ. ಕಲಿಯುಗದ ರಾವಣ. ಅಯ್ಯೋ, ಹೆದರ್ಕೊಂಡ್ಬಿಟ್ಯಾ? ನಾನೇನು ರಾವಣನ? ರಾವಣನ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಷ್ಟೇ. ಲೆಟ್ಸ್ ಟೇಕ್ ಅ ಸೆಲ್ಫಿ ಮ್ಯಾನ್. ನಿಮ್ಮ ಮುಂದಿನ ಪಯಣ ಸುಖಕರವಾಗಿದೆ. ಹ್ಯಾಪಿ ಜರ್ನಿ. ಹಲೋ, ಅಥರ್ವ, ಎಲ್ಲೋ ಇದೆಯಾ? 3 ದಿನದಿಂದ ಕಾಣಿಸ್ತಿಲ್ಲ. ಏನಾಗಿದೆ ನಿಂಗೆ? ಮತ್ತೆ ಫಾರ್ಮ್ ಹೌಸ್ ಹೋಗಿ ಕೂತಿದ್ಯಾ? ನೀನು ಮಾನಸಿಕವಾಗಿ ತುಂಬ ಕುಗ್ಗೋಗಿದೆಯಾ ಕಣೋ. ಈಗಲಾದರೂ ನನ್ನ ಮಾತು ಕೇಳು ಪ್ಲೀಸ್. ಒಬ್ಬರು ಸ್ವಾಮೀಜಿ ಇದ್ದಾರೆ, ಅವ್ರನ್ನ ಮೀಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಹೇಳು. ಅಡ್ರೆಸ್ ಕಳಿಸ್ತೀನಿ ನೋಡು. ಹೋಟೆಲಲ್ಲಿ ವ್ಯವಸ್ಥೆ ಮಾಡಿರ್ತೀನಿ, ಫ್ರೆಶ್ ಅಪ್ ಆಗು. ಹಾಂ, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಕಾರೆಲ್ಲ ಹೋಗಲ್ಲ. ರೋಡ್ ಇಷ್ಟು ಚೆನ್ನಾಗಿದೆ, ಕಾರ್ ಹೋಗಲ್ಲ ಅಂತ ಯಾಕಂದ? ಯಾರಿವಂತ ಮಗ ಆ ಕಡೆ ಹೋಗ್ತಾ ಇದ್ದಾನಲ್ಲ.
ಈ ಕಡೆ ಎಲ್ಲಿ ಹೋಗ್ತಿದ್ದೀರಾ? ಇಲ್ಲೇ ಸೂಜಿ ಬೆಟ್ಟಕ್ಕೆ. ಸೂಜಿ ಬೆಟ್ಟಕ್ಕ? ಯಾಕೆ? ಅಲ್ಲೊಬ್ರು ಸ್ವಾಮೀಜಿ ಇದ್ದಾರಲ್ಲ, ಅವ್ರನ್ನ ಮೀಟ್ ಮಾಡಬೇಕಿತ್ತು. ಸ್ವಾಮೀಜಿನ? ಅಲ್ಲಿ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ವಲ್ಲ? ಯಾಕೆ? ಯಾಕಂದರೆ ಅಲ್ಲಿ ಮೊದಲಿಂದಲೂ ತುಂಬ ಕ್ರೈಮ್ ನಡೀತಿತ್ತು. ಅದು ಅಲ್ಲದೆ ಅದೊಂಥರ ಸೂಸೈಡ್ ಪಾಯಿಂಟ್ ಕೂಡ ಆಗಿತ್ತು. ಅದಕ್ಕೋಸ್ಕರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಆ ದಾರಿನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲ, ನೀವು ಕನ್ಫ್ಯೂಸ್ ಆಗಿದ್ದೀರಾ ಅನಿಸುತ್ತೆ. ಸ್ವಾಮಿ, ನಾವು ಇದೇ ಊರಿನವ್ರು ಕಣ್ರಿ, ನಮಗೆ ಯಾಕ್ರಿ ಕನ್ಫ್ಯೂಸ್ ಆಗುತ್ತೆ? ಇಲ್ಲೇ ಒಂದು ಮಲ್ಲಿಗೆ ಬೆಟ್ಟ ಅಂತಿದೆ, ಅಲ್ಲಿದ್ದರೂ ಇರಬಹುದು. ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ. ಬರೋದಾದರೆ ಬನ್ನಿ, ಡ್ರಾಪ್ ಮಾಡ್ತೀನಿ. ಹೇಳಿ, ಏನು ಮಾಡ್ತೀರಾ? ಒಂದು ನಿಮಿಷ ಇರಿ, ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತೀನಿ. ರೀ, ಇದು ಹಳ್ಳಿ, ಇಲ್ಲಿ ಯಾವ ನೆಟ್ವರ್ಕು ಸಿಗಲ್ಲ. ಏನು ಮಾಡ್ತೀರಾ? ಸರಿ, ಬರ್ತೀನಿ. ಯಾರಪ್ಪ ನೀನು? ನನ್ನ ಹೆಸರು ಅಥರ್ವ ಅಂತ, ಸಿಟಿಯಿಂದ ಬಂದಿದ್ದೀನಿ ಸ್ವಾಮೀಜಿ. ಏನು ಮಗು ನಿನ್ನ ಸಮಸ್ಯೆ? ಅದು ಇಷ್ಟು ಸಣ್ಣ ವಯಸ್ಸಿನಲ್ಲಿ? ನಿಮಗೆ ಗೊತ್ತಾಯ್ತು ಸ್ವಾಮೀಜಿ ನನಗೆ ಸಮಸ್ಯೆ ಇದೆ ಅಂತ? ಅದು ನಿಧಾನವಾಗಿ ಅರ್ಥ ಆಗುತ್ತೆ. ಮೊದಲು ನಿನ್ನ ಸಮಸ್ಯೆ ಏನು ಅಂತ ಹೇಳು. ಮನೇಲಿ ಕೋಟಿ ಆಸ್ತಿ ಇದ್ರು ಮನ್ಸಿಗೆ ಮಾತ್ರ ಚೂರು ನೆಮ್ಮದಿಲ್ಲ ಸ್ವಾಮೀಜಿ. ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ. ಅವಳಿಗೆ ನಾನಂದರೆ ತುಂಬ ಇಷ್ಟ. ಪ್ರತಿ ಕ್ಷಣ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಮೇಡಮ್, ಅರ್ಚನಾ ಯಾರ ಹೆಸರು ಆಗಬೇಕಿತ್ತು? ಅಥರ್ವ. ನಾನು ಮಾತ್ರ ಅವಳ ಬಗ್ಗೆ ಯಾವಾಗಲೂ ಕೆಟ್ಟದಾಗೆ ಥಿಂಕ್ ಮಾಡ್ತೀನಿ. ಅವಳು ನಂಗೆ ಮೋಸ ಮಾಡ್ತಿದ್ದಾಳೆ ಅಂತಲೇ ಅನಿಸುತ್ತೆ. ಆದರೆ ಅವಳು ತುಂಬ ಒಳ್ಳೆಯವಳು. ನಾನು ಯಾಕೆ ಈ ಥರ ಮಾಡ್ತಿದ್ದೀನಿ ಗೊತ್ತಿಲ್ಲ. ನನಗೆ ತಲೆನೇ ಸರಿ ಇಲ್ಲ ಅಂತ ನನಗೆ ಕೌನ್ಸಿಲಿಂಗ್ ಮಾಡಿರೋ ಡಾಕ್ಟ್ರೇಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನಾಗ್ತಿದೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಸ್ವಾಮೀಜಿ. ನಿನಗೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಒಂದು ವೃಂದಾವನದಲ್ಲಿ ಒಂದು ಹುಡುಗ ಹುಡುಗಿ ಓಡಾಡ್ತಾ ಇರ್ತಾರೆ. ಅವರನ್ನು ನೋಡಿದಾಗ ನಿನ್ನ ಮನಸ್ಸಲ್ಲಿ ಏನು ಯೋಚನೆ ಬರುತ್ತೆ? ಗಂಡ ಹೆಂಡತಿ ಸುಮ್ಮನೆ ಸುತ್ತಾಡಕ್ಕೆ ಬಂದಿದ್ದಾರೆ ಅಂದ್ಕೊಳ್ತೀನಿ. ಅಲ್ಲೊಬ್ಬ ಗೋಪಾಲಕ ಇದ್ದಾನೆ, ಅವನೊಮ್ಮೆ ಕರೆ ಇಲ್ಲಿ. ದನ ಕಾಯುವವನು. ಹಾಂ ಸರಿ. ಸೌಮ್ಯರ ಕರೆದ್ರಂತ. ನಿನಗೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಒಂದು ವೃಂದಾವನದಲ್ಲಿ ಒಂದು ಹುಡುಗ ಹುಡುಗಿ ಓಡಾಡ್ತಾ ಇರ್ತಾರೆ. ಅವರನ್ನು ನೋಡಿದಾಗ ನಿನ್ನ ಮನಸ್ಸಲ್ಲಿ ಏನು ಯೋಚನೆ ಬರುತ್ತೆ? ಅದು ಸಿಂಪಲ್ ಸ್ವಾಮ್ಯಾರ. ಯಾರೊಬ್ಬ ಹುಡುಗ ಪಕ್ಕದ ಮನೆ ಹುಡುಗಿನ ಹಾಸ್ಕೊಂಡು ಹೋಗೋಣ ಅನ್ಕತ್ತೀನಿ. ನೀನಿನ್ನು ಹೋಗ್ಬೋದು. ಸರಿ ಸ್ವಾಮ್ಯಾರ. ಪ್ರಶ್ನೆ 1, ಉತ್ತರ 2. ಒಂದು ಮನಸ್ಸು ಒಳ್ಳೆಯದನ್ನು ಯೋಚನೆ ಮಾಡಿದರೆ ಇನ್ನೊಂದು ಮನಸ್ಸು ಕೆಟ್ಟದನ್ನು ಯೋಚನೆ ಮಾಡುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ಒಳ್ಳೆಯದನ್ನು ಯೋಚನೆ ಮಾಡಬೇಕೇ ವಿನಃ ಕೆಟ್ಟದನ್ನು ಯೋಚನೆ ಮಾಡಬಾರ್ದು. ಸರಿ, ತಪ್ಪು, ಕೆಟ್ಟದ್ದು, ಒಳ್ಳೆಯದು ಯಾವುದೂ ಅರ್ಥ ಆಗ್ತಿಲ್ಲ ಸ್ವಾಮೀಜಿ. ಯೋಚಿಸಬೇಡ ಮಗು, ಎಲ್ಲದೂ ಒಳ್ಳೆಯದೇ ಆಗುತ್ತೆ. ನಾನು ನಿಮಗೆ ಸಣ್ಣ ಕಥೆ ಹೇಳ್ತೀನಿ, ಅದನ್ನು ಗಮನವಿಟ್ಟು ಕೇಳು. ಅದರಿಂದ ನಿನ್ನ ಸಮಸ್ಯೆಗೆ ಪರಿಹಾರ ಮತ್ತು ಮನಸ್ಸಿನ ಪ್ರಾಮುಖ್ಯತೆಯ ಅರಿವು ಎರಡೂ ನಿನಗಾಗುತ್ತೆ. ಒಂದು ಊರು, ಆ ಊರಲ್ಲಿ ನಿನ್ನನ್ನೇ ಹೋಲುವಂಥ ಒಬ್ಬ ಹುಡುಗ. ಅವನ ಹೆಸರು ನಿನ್ನ ಹೆಸರು ಅಂತಲೇ ಇಟ್ಕೊಳ್ಳೋಣ. ದೇವರು ಮನುಷ್ಯನ ಸೃಷ್ಟಿ ಮಾಡ್ತಾ ಒಂದಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ನ ಇಟ್ಟಿರ್ತಾನೆ. ಇಲ್ಲ ಅಂದರೆ ಮನುಷ್ಯನ ಹಿಡಿಯೋಕ್ಕಾಗಲ್ಲ ಅಲ್ವಾ? ನನ್ನಲ್ಲೊಂದು ಡಿಫೆಕ್ಟ್ ಇದೆ. ಅದೇನು ಅಂತ ತಿಳ್ಕೊಳ್ಳೋಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದೆ.
ಹಾಯ್ ಡಾಕ್ಟರ್. ಹಾಯ್ ಅದರ್ವಾ. ಹೌದು, ನನಗೆ ಮಾನಸಿಕ ಕಾಯಿಲೆ ಇದೆ. You have a psychological problem. In medical terms, we call it as anxiety. ಹಾಗಂತ ನನಗೆ ಕಾಯಿಲೆ ಇದೆ ಅನ್ನೋದೇ ನೆನಪಾಗಲ್ಲ. ಯಾಕಂದರೆ ನೆನಪೇ ಆಗದಿರೋ ಹಾಗೆ ಮಾಡೋ ಫ್ರೆಂಡ್ಸ್ ಇದ್ದಾರೆ. ಫ್ರೆಂಡ್ಸ್ ಅಂತ ಹೇಳೋಕ್ಕೂ ನೆನಪಾಯಿತು. ನನಗೆ ಈ ದೇವಭೂತದ ಬಗ್ಗೆ ಸ್ಟಡಿ ಮಾಡೋಕ್ಕೆ ತುಂಬ ಇಷ್ಟ. ಅದಕ್ಕೆ ಯಾವಾಗಲೂ ರಾತ್ರಿ ಒಬ್ಬನೇ ಓಡಾಡ್ತಿದ್ದೆ. ಆದರೆ ಇವತ್ತು ಫ್ರೆಂಡ್ಸ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಹೋಗಬೇಕು. 12 ಗಂಟೆ ಆಗೋತ್ತಾ? ಅಯ್ಯೋ, ಕಾಯ್ತಾ ಇರ್ತಾರೆ. ಬಂದೆ ಕಣ. ಹಲೋ. ಬಾಯ್ಲಿ. ನೆಮ್ಮದಿಯ ಬಿಟ್ಟು ಉಳಿದೆಲ್ಲವ ಹುಡುಕುವರು ಈ ದರಿದ್ರ ಮಾನವರು. ಯಾರು ನೀನು? ನಾನು. ಎಲ್ಲಿ ಹೋಗ್ತಿದ್ಯಾ? ಅದು ವಾಕಿಂಗ್ ಹೋಗ್ತಾ ಇದ್ದೆ. ಸುಳ್ಳು ಹೇಳಬೇಡ. ಇಲ್ಲ. ನೀನೊಬ್ಬನೇ ಬಂದಿರುವೆ. ಆಪತ್ತು ಬರುವ ಮುನ್ನ ಹೊರಟೋಗು. ಯಾಕೋ ಭಯ ಆಗ್ತಿದ್ಯೋ? ಏನೋ ಗೆಜ್ಜೆ ಸೌಂಡ್ ಕೇಳ್ತಿದೆ ಅಲ್ವಾ? ಹೇ ಮಗ, ಏನಾಯ್ತು? ನಾನಂತೂ ಬರಲ್ಲ ಕಣೋ, ತುಂಬ ಭಯ ಆಗ್ತಿದೆ. ನಿಲ್ರೋ, ಓಡ್ಬೇಡ್ರೋ. ದೆವ್ವ ಏನೂ ಇಲ್ಲ ಕಣ್ರೋ. ನೀವಾ? ನೀನು ಬಿಟ್ಟು ಹೋಗಕ್ಕೆ ಮನಸ್ಸೇ ಬಂದಿಲ್ಲ. ಸೊ ವಿ ಬ್ಯಾಕ್. ಯಾಕೋ ನಿಂತೆ? ಏನಾಯ್ತೋ? ಏನಿದೆಯಲ್ಲಿ? ಏನು ಕಾಣಿಸ್ತಾನೆ ಇಲ್ಲ. ಎಲ್ಲ ನಿಮ್ಮ ಭ್ರಮೆ. ಸುಮ್ಮನೆ ಬಂದ್ರೋ. ಮಗ, ಯಾಕೋ ಭಯ ಆಗ್ತಿದ್ಯೋ? ಯಾಕ್ರೋ ಅಷ್ಟು ಹೆದರ್ಕೊಂಡು ಹಿಂದಿಂದ ಬರ್ತೀರಾ? ಬಂದ್ರೋ, ಒಟ್ಟಿಗೆ ಹೋಗೋಣ. ಪ್ರಸನ್ನ, ಮಂಜು, ಪ್ರಸನ್ನ, ಎಲ್ಲಿದ್ದೀರೋ? ಎಲ್ಲೋದ್ರೋ? ಮತ್ತೆ ಎಲ್ಲಿ ಹೋದ್ರಪ್ಪ ಇರೋಬ್ರು? ಮಗ, ಎಲ್ಲಿದ್ಯೋ? ನಿಮ್ಮ ಮನೆ ಮುಂದೆನೆ ನಿಗೋಸ್ಕರ ಕಾಯ್ತಿದ್ದೀವಿ. ಗಂಟೆ 12 ಆಯ್ತು. ಹಾಗಾದ್ರೆ ಇಷ್ಟೊತ್ತು ನನ್ನ ಜೊತೆ ಇದ್ದವ್ರು ಯಾರು?
ಓಯ್ ಬೆಳಗ್ಗೆ ಎಲ್ಲಿ ಹೋಗ್ತಿದ್ದೀರೋ? ಹಲೋ ಸರ್, ತಮಗೆ ಕೇಳ್ತಿರೋದು. ಹಲೋ. ಹಾಂ ಓಕೆ. ಏ ಪ್ರದೀಪ, ನೀನಾದ್ರೂ ಹೇಳೋ, ಎಲ್ಲಿ ಹೋಗ್ತಿದ್ರು ಬೆಳಗ್ಗೆನೆ? ಹಾಂ ಬರ್ತಾ ಇದ್ದೀನಿ. ಹಾಂ ಯಾಕೆ ಇವ್ರು ಯಾರು ನನ್ನ ಹತ್ರ ಮಾತಾಡ್ತಾನೆ ಇಲ್ವಲ್ಲ? ಏ ಲೇಟ್ ಆಯ್ತು, ಬೇಗ ಬಾರೋ. ಎಲ್ಲಿ ಹೋಗ್ತಿದ್ದೀರೋ? ನಿಮ್ಮನ್ನ ಕೇಳ್ತಿರೋದು. ಲಾಕ್ ಮಾಡಬೇಡ್ವೋ, ನಾನಿದ್ದೀನಿ. ಇವರೇನಕ್ಕೆ ಹಿಂಗೆ ಮಾಡ್ತಿದ್ದಾರೆ? ನನ್ನ ಮೇಲೆ ಸಿಟ್ಟೇನಾದರೂ ಮಾಡ್ಕೊಂಡಿದ್ದಾರ? ಛೇ ಇಲ್ಲಪ್ಪ, ಹಾಗೇನಿರಲ್ಲ. ಮತ್ತೇನಿರ್ಬೋದು? ಬೇಕಂತ ನಾಟಕ ಮಾಡ್ತಿದ್ದಾರಾ? ಇಲ್ಲಪ್ಪ, ಅದೇನಕ್ಕೆ ಮಾಡೋಕ್ಕೆ ಸಾಧ್ಯ? ಅಥವಾ ನಾನೇ ಅವ್ರ ಕಣ್ಣು ಕಾಣಿಸ್ತೀನಿ. ನಾನು ಮನುಷ್ಯನೇ ತಾನೆ? ಹಾಗಾದರೆ ಆ ಬಾಗಿಲು ಒಳಗಿಂದ ಹೇಗೆ ಹೊರ ಬರೋಕ್ಕೆ ಸಾಧ್ಯ? ಅಂದರೆ ನಾನು ಬದುಕಿಲ್ವಾ? ಇದು ನನ್ನ ಆತ್ಮನ? ಇಲ್ಲ, ನಾನು ಹೇಗೆ ಸಾಕು ಸಾಧ್ಯ? ಹಾಗಿದ್ರೆ ನಾನ್ಯಾರು? ಇದು ಕತೆ ಹೆಂಗಿತ್ತ? ಇದು ಒಂದು ಕತೆ, ಪತ್ತೆದಾರಿಯನ್ನ ಬಿಲ್ಡಪ್ ಬೇರೆ. ಹಲೋ. ಸರಿ, ಹಾಗಾದ್ರೆ ಈ ಕತೆಲಿ ಏನು ಅರ್ಥ ಆಯ್ತು ಅಂತ ಹೇಳಿ ನೋಡೋಣ. ಅಥರ್ವಂಗೆ ಮಾನಸಿಕ ಕಾಯಿಲೆ ಇರುತ್ತೆ. ಡಾಕ್ಟ್ರು ಕೂಡ ವಾಸಿ ಮಾಡೋಕ್ಕಾಗಿರಲ್ಲ. ಅವನ ಫ್ರೆಂಡ್ ಒಬ್ಬರು ಸ್ವಾಮೀಜಿನ ಭೇಟಿ ಮಾಡೋಕ್ಕೆ ಹೇಳ್ತಾನೆ. ಸ್ವಾಮೀಜಿ ಅವನಿಗೆ ಒಂದು ಕತೆ ಹೇಳ್ತಾರೆ. ನಾನು ನಿನಗೆ ಸಣ್ಣ ಕತೆ ಹೇಳ್ತೀನಿ. ಅವನ ಮನಸ್ಸನ್ನ ಸರಿ ಮಾಡ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ಒಳ್ಳೆಯದನ್ನು ಯೋಚನೆ ಮಾಡಬೇಕೇ ವಿನಃ ಕೆಟ್ಟದನ್ನು ಯೋಚನೆ ಮಾಡಬಾರ್ದು. ಇಷ್ಟೇ ತಾನೇ ನಿನ್ನ ಕತೆ? ಯಾಕೆ ನಗ್ತಿದ್ಯಾ? ಮತ್ತಿನ್ನೇನು ಗೆಳೆಯ, ಪ್ರಪಂಚದಲ್ಲೆಲ್ಲ ನಿನ್ನ ಹಾಗೆ ಕ್ಲೀನ್ ಹಾರ್ಟ್ ಇರೋರು ಇದ್ದಾರೆ ಅಂದ್ಕೊಂಡಿದ್ಯಾ? ಆದರೆ ಫೈನಲ್ ಆಗಿ ತಿಕ್ಕಿದ್ರು ಕ್ಲೀನೇ ಮಾಡೋಕ್ಕಾಗ್ದಿರೋ ಹಾರ್ಟ್ ಇರೋರೇ ಜಾಸ್ತಿ. ಈ ಕತೆನೊಂದು ಸರ್ತಿ ನೆಗೆಟಿವ್ ಆ್ಯಂಗಲಿಂದ ನೋಡು ಗೆಳೆಯ. ತಲೆ ಇದ್ದರೆ ಹೇಳು, ಇಲ್ಲ ಅಂದರೆ ನಾನೇ ಹೇಳ್ಬಿಡ್ತೀನಿ. ಈಗ ಹೇಳು ವಿಕ್ರಮ, ಏನಾದರೂ ಅರ್ಥ ಆಯ್ತಾ? ಇಟ್ಸ್ ಎ ವೆಲ್ ಪ್ರೀಪ್ಲ್ಯಾನ್ಡ್ ಮರ್ಡರ್ ಅಟೆಂಪ್ಟ್. ಅಥರ್ವನ್ಗೆ ಯಾವುದೇ ರೀತಿಯ ಮಾನಸಿಕ ಕಾಯಿಲೆ ಇರಲಿಲ್ಲ. ಇದೆ ಅಂತ ಅಥರ್ವನೇ ನಂಬೋ ಹಾಗೆ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ. ಹಾಲೋಗ್ರಾಮ್ ಟೆಕ್ನಾಲಜಿ ಅಂದರೆ ಲೇಸರ್ ಬೀಮ್ಸ್ನ ಯೂಸ್ ಮಾಡಿ ಬಾಗಿಲೇ ಇಲ್ದಿರೋ ಜಾಗದಲ್ಲಿ ಬಾಗಿಲನ್ನು ಸೃಷ್ಟಿ ಮಾಡ್ತಾರೆ. ಆ ಇನ್ಸಿಡೆಂಟಿಂದ ಅಥರ್ವ ಕಂಪ್ಲೀಟಾಗಿ ಡಿಪ್ರೆಷನ್ ಹೋಗ್ತಾನೆ. ಸಾಮಾನ್ಯವಾಗಿ ಪ್ರತಿಯೊಂದು ಹಾಸ್ಪಿಟಲಲ್ಲೂ CC ಕ್ಯಾಮ್ರಾ ಇದ್ದೇ ಇರುತ್ತೆ. ಅಲ್ಲಿ ಯಾರೇ ಹೋದರೂ ರೆಕಾರ್ಡ್ ಆಗುತ್ತೆ. ಅಂದಮೇಲೆ ಅಥರ್ವ ಹೋಗಿದ್ದು ಕೂಡ ರೆಕಾರ್ಡ್ ಆಗಿರಲೇಬೇಕಲ್ವಾ? ಅಥರ್ವನ್ನ ಮರ್ಡರ್ ಮಾಡಿ ಸೂಸೈಡ್ ಅಂತ ಪ್ರೂವ್ ಮಾಡೋಕ್ಕೆ ಎವಿಡೆನ್ಸ್ ಬೇಕಿತ್ತು. ಮೊದಲನೇ ಎವಿಡೆನ್ಸ್ ಹಾಸ್ಪಿಟಲ್ CC ಕ್ಯಾಮ್ರಾ ಕ್ರಿಯೇಟ್ ಮಾಡುತ್ತೆ. ಎರಡನೇದು ಡಾಕ್ಟರ್ ಕ್ರಿಯೇಟ್ ಮಾಡ್ತಾರೆ. ಎಲ್ಲದೂ ಅವ್ರು ಅಂದ್ಕೊಂಡಂಗೆ ಆಗುತ್ತೆ. ಬಟ್ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಲ್ವಾ? ಅಲ್ಲೊಬ್ರು ಸ್ವಾಮೀಜಿ ಇದ್ದಾರಲ್ಲ, ಅವ್ರನ್ನ ಮೀಟ್ ಮಾಡಬೇಕಿತ್ತು. ಸ್ವಾಮೀಜಿನ ಅಲ್ಲಿ ಯಾರು ಇರೋಕ್ಕೆ ಸಾಧ್ಯನೇ ಇಲ್ವಲ್ಲ? ಮೇಲಿರೋ ಭಗವಂತ ಆ ಥರ ಒಂದು ದಾರಿನೇ ಬದಲಾಯಿಸ್ತಾನೆ. ಸೂಪರ್ ಗೆಳೆಯ ನೀನು. ಹೌದು, ಅಥರ್ವನ್ ಸಾಯಿಸೋದ್ರಿಂದ ಅವ್ರಿಗೇನು ಲಾಭ? ಮನೇಲಿ ಕೋಟಿ ಆಸ್ತಿ ಇದ್ರು ಮನ್ಸಿಗೆ ಮಾತ್ರ ಚೂರು ನೆಮ್ಮದಿಲ್ಲ ಸ್ವಾಮೀಜಿ. ಶಬಾಷ್ ಗೆಳೆಯ. ಹಾಗಾದ್ರೆ ಇದನ್ನೆಲ್ಲ ಮಾಡ್ತಿರೋದಾದ್ರೂ ಯಾರು?
ಇವರೆಲ್ಲ ಕೇವಲ ಪಾತ್ರಧಾರಿಗಳಷ್ಟೇ. ಸೂತ್ರಧಾರ ಅಥರ್ವ ಎಂತ ಮುಟ್ಟಾಳ, ತನ್ನನ್ನಷ್ಟು ಇಷ್ಟಪಡೋ ಹುಡುಗಿನ ಅನುಮಾನಿಸ್ತಾನೆ, ಬೆನ್ನಿಗೆ ಚೂರಿ ಹಾಕೋ ಫ್ರೆಂಡ್ನ ನಂಬ್ತಾನೆ. ಎಂತ ವಿಪರ್ಯಾಸ ಅಲ್ವಾ? ಪ್ರತಿ ಕ್ಷಣ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅಥರ್ವ, ಅಥರ್ವಂಗ್ ಬರೋ ಫೋನ್ ಕಾಲ್ ಮತ್ತೆ ರಾಹುಲ್ಗೆ ಡಾರ್ಲಿಂಗ್ ಅನ್ನೋ ಹೆಸರು ಬರೋ ಫೋನ್ ಕಾಲ್, ಇವೆರಡನ್ನ ಮ್ಯಾಚ್ ಮಾಡಿದಾಗ ಗೊತ್ತಾಗೋದೇನು ಅಂದರೆ ಪ್ಲ್ಯಾನ್ ಮಾಡಿದ್ದು ರಾಹುಲೇ, ಆದರೆ ಎಕ್ಸಿಕ್ಯೂಟ್ ಮಾಡಿದ್ದೆ ಅವಳು. ಮನುಷ್ಯ ಮಗುವಾಗಿದ್ದಾಗ ಕಾಮ, ಕ್ರೋಧ, ಮೋಹ, ಮದ ಮತ್ಸರ್ಯಗಳ ಅರಿವೇ ಇಲ್ಲದೆ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೆ ಅಲ್ವಾ? ಅದೇ ಮನುಷ್ಯ ದೊಡ್ಡವನಾಗ್ತಾ ಆಗ್ತಾ ಯಾವ ರಿಲೇಷನ್ಶಿಪ್ಗೂ ವ್ಯಾಲ್ಯೂ ಇಲ್ಲ, ಪ್ರೀತಿ ನೆಮ್ಮದಿನ ಹೇಗೆ ಹುಡ್ಕೊಬೇಕು ಅಂತ ಗೊತ್ತಿಲ್ಲ, ಅದೇ ದುಡ್ಡು ಮಾತ್ರ ಹೇಗೆ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಪಾಪ ಅಲ್ವಾ ಅಥರ್ವ? ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ ಸ್ವಾಮೀಜಿ, ಆದರೂ ನನಗೆ ಯಾಕೆ ಈ ಥರ ಆಗ್ತದೆ? ಕಲ್ಲು ಶಿಲ್ಪಿಯ ಉಳಿಪೆಟ್ಟನ್ನು ಎಷ್ಟು ಸಹಿಸಿಕೊಳ್ಳುತ್ತೋ ಅಷ್ಟೇ ಸುಂದರ ಶಿಲ್ಪವಾಗಿ ರಚನೆಯಾಗುತ್ತೆ. ಹಾಗೆ ನಿನ್ನ ಜೀವನನೂ ಕೂಡ. ಅಲ್ಲ ಮಗ, ಮನುಷ್ಯ ಇಷ್ಟೆಲ್ಲ ಮಾಡ್ತಾನಲ್ಲ, ಇದನ್ನೆಲ್ಲ ಯಾರು ಮಾಡಿಸೋದು? ಯಾರವನು? ಅವನು ಬೇರೆ ಯಾರೂ ಅಲ್ಲ ವಿಕ್ರಮ, ಮನುಷ್ಯನ ಮನಸ್ಸು. ಅದು ಸರಿ ಇದ್ದರೆ ಎಲ್ಲದೂ ಸರಿಯಾಗೇ ಇರುತ್ತೆ. ಸರಿಯಾಗೋದಾದ್ರೆ ಹೇಗೆ? ಮನುಷ್ಯ ಮತ್ತೆ ಮತ್ತೆ ಮಗುವಾಗೋ ಪ್ರಯತ್ನ ಮಾಡಬೇಕು. ಈ ಮನುಷ್ಯ ಇದಾನಲ್ಲ, ಸಕ್ಸಸ್ಸು ಫೇಲ್ಯೂರು ಅನ್ನೋ ಭ್ರಮೇಲಿ ಬದುಕ್ತಾ ಇದ್ದಾನೆ. ಅದೆಲ್ಲ ಸುಳ್ಳು ಅನ್ನೋದು ಅರ್ಥ ಮಾಡ್ಕೋಬೇಕು. ಪ್ರಪಂಚದಲ್ಲಿ ಎಲ್ಲರೂ ತನ್ನಿಂದನೇ ಅನ್ನೋ ಅಹಮ್ಮಲ್ಲಿದ್ದಾನೆ. ಅದು ಸುಳ್ಳು ಅನ್ನೋದು ಗೊತ್ತಾಗಬೇಕು. ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ಒಂದ್ಸರ್ತಿ ಆದರೂ ಭಗವದ್ಗೀತೆನ ಓದಬೇಕು. ಹಾಂ ಹೌದು, ಒಂದ್ಸತಿ ಆದರೂ ಓದಬೇಕು. ಬರೀ ಓದಿದ್ರೆ ಆಗಲ್ಲ, ಅಳವಡಿಸ್ಕೋಬೇಕು ಸ್ವಲ್ಪ. ಹಾಂ, ಅದು ಕರೆಕ್ಟು. ಸರಿ, ಇವತ್ತಿಗೆ ಫಿಲಾಸಫಿ ಸಾಕು. ನೀನು ಸಿಟಿಗೆ ಬೇರೆ ಹೋಗ್ಬೇಕು ಅಂತಿದ್ದೆ, ಲೇಟ್ ಆಯಿತು ಅನ್ಸುತ್ತೆ. ಸಿಗೋಣ ಇನ್ನೊಂದ್ಸತಿ. ಬಾಯ್ ಮಗ. ಹೌದು, ಲೇಟ್ ಆಗೋಯ್ತು. ಸರಿ ಬಾಯ್ ಮಗ, ಸಿಗೋಣ.